ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ, ನಮ್ಮದು ಹೊಸ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಥರ ವಿಷಯ ಏನಪ್ಪ ಅಂತಂದರೆ, ಯಾರ್ಯಾರು ಹೊಸ ಗಾಡಿಗಳು ತಗೋತಾ ಇದ್ದೀರಿ, ಅದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಸು EMI ಅಲ್ಲಿ ಯಾರ್ಯಾರು ತಗೋತಿದ್ವಿ ಅವ್ರು ದಯವಿಟ್ಟು ಸ್ವಲ್ಪ ಲೋನ್ ಹಾಕ್ಸ್ಬೇಕಂದ್ರೆ ಹುಷಾರಾಗಿದೆ. ಬ್ಯಾಂಕ್ ಲೋನ್ ತಗೊಂಡ್ರೆ ತೊಂದರೆ ಇಲ್ಲ. ಕೆಲವೊಂದು ಲೋನ್ಗಳಿದೆ, ಮಾಮೂಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಇಂಟ್ರೆಸ್ಟ್ ಹಾಕ್ಸ್ತಾರೆ. ಡೌನ್ ಪೇಮೆಂಟ್ ಮಾಡ್ತೀವಿ, ಇಂಟ್ರೆಸ್ಟ್ ಮಾಮೂಲಿ ಹಾಕ್ತಾರೆ, ಕಟ್ಕೊಂಡು ಹೋಗ್ತೀವಿ ಮಂತ್ಲಿ. ಅದಲ್ಲದೆ ಇವಾಗ ಹೊಸದಾಗಿ ಕೆಲವೊಂದು ಕಂಪ್ನಿಗಳು ಹೊಸದಾಗಿ ಲೋನ್ಗಳನ್ನ ಕೊಡ್ತಾ ಇದ್ದಾರೆ. ಯಾವ ಥರ ಅಂತ ಅಂದರೆ, ಬ್ಯಾಟ್ರಿ ಸಪ್ರೇಟು, ವೆಹಿಕಲ್ ಸಪ್ರೇಟು. ಎಲೆಕ್ಟ್ರಿಕ್ ಗಾಡಿಗೆ ಮಾತ್ರ ಬ್ಯಾಟ್ರಿನ ಯಾವ ಥರ ಅಂತ ಅಂದರೆ, ಈಗ ಇದು ಫುಲ್ಲು ನಾವು ಗಾಡಿ ತಗೊಳ್ತೀವಿ. ಗಾಡಿ ತಗೊಂಡ್ಮೇಲೆ ಬಾಡಿಗೆ ಸಪ್ರೇಟು, ಬಾಡಿಗೆ ಸಪ್ರೇಟು EMI, ಬ್ಯಾಟ್ರಿಗೆ ಸಪ್ರೇಟು. ಬ್ಯಾಟ್ರಿಗೆ ಯಾವ ಥರ ಅಂದರೆ, ನಾವು ಎಷ್ಟು ಕಿಲೋಮೀಟ್ರ್ ರನ್ ಮಾಡ್ತೀವಿ ಗಾಡಿನ, ಆ ಕಿಲೋಮೀಟ್ರಿಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ. ಈಗ ತಿಂಗಳಿಗೆ ಒಂದು 3,000 ಕಿಲೋಮೀಟ್ರ್ ಓಡಿದ್ರೆ, ತಿಂಗಳಿಗೆ 3,000-4,000 ಕಿಲೋಮೀಟ್ರ್ ಓಡಿದ್ರೆ ಗಾಡಿ EMI ರೇಟು ಬ್ಯಾಟ್ರಿ ರೇಟು ಪರ್ ಕಿಲೋಮೀಟ್ರಿಗೆ ಕಮ್ಮಿ ಇರ್ತದೆ. ₹1 2 ಒಳಗಡೆ ಇರ್ತದೆ, ಅಥವಾ ₹2 3 ಒಳಗಡೆ ಇರ್ತದೆ. ಅದೇ ನೀವು ಗಾಡಿ ಕಿಲೋಮೀಟ್ರ್ ಓಡೋದು ಕಮ್ಮಿ ಆಯಿತು ಅಂತ ಅಂದರೆ ₹3.25 ಆಗ್ಬಿಡ್ತದೆ. ನೀವು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿರ್ತೀರ, ಊರಿಗೂ ಎಲ್ಲಾದ್ರೂ ಹೋಗಿದಾಗ ಗಾಡಿ ನಿಲ್ಲಿಸ್ಬಿಟ್ಟು ಹೋದ್ರೆ ನೆಕ್ಸ್ಟ್ ಮಂತ್ಗೆ ಏನ್ ಮಾಡ್ತೀರಾ, ಗಾಡಿ ಓಡಿಸಿದಾಗ 1 ಕಿಲೋಮೀಟರ್ಗೆ ₹3.25 ಕಟ್ಬೇಕಾಗುತ್ತೆ. ರೀಚಾರ್ಜ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಕು, ಇಲ್ಲ ಅಂದ್ರೆ ಹಾಫ್ ಮಾಡ್ತಾರೆ. ಗಾಡಿ ನೀವು ಯಾವ ತರ ರನ್ ಮಾಡ್ತೀರಾ, ಅದಕ್ಕೆ ಎಷ್ಟು ಕಿಲೋಮೀಟರ್ ರನ್ ಮಾಡ್ತೀರಾ, ಆ ಕಿಲೋಮೀಟರ್ಗೆ ಇದಿಷ್ಟು ಅಂತ ರೇಟ್ನ ಫಿಕ್ಸ್ ಮಾಡಿರ್ತಾರೆ. ಆ ತರ ನೀವು ಗಾಡಿ ಓಡಿಸ್ಬೇಕಾಗುತ್ತೆ. ಇದು ಕೆಲವರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ನೀವು ಗಾಡಿ ಓಡಿದಷ್ಟು ಕಮ್ಮಿ ದುಡ್ಡು ಆಗುತ್ತೆ. ಗಾಡಿ ಓಡಿಸಿಲ್ಲ ಅಂತಂದ್ರೆ ನೀವು ಕೈಯಿಂದ ದುಡ್ಡು ಕಟ್ಟಬೇಕು. ಇದು ಎಲ್ಲರಿಗೂ ಅಷ್ಟು ವರ್ತ್ ಆಗಲ್ಲ. ಆಮೇಲೆ ಏನಪ್ಪಾ ಅಂದ್ರೆ, ನೀವು ಎಷ್ಟೇ 1,00,000 ಕಿಲೋಮೀಟರ್ಗೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಬೇಕು. 1,00,000 ಕಿಲೋಮೀಟರ್ ಗಾಡಿ ಓಡಿಸಾದ್ಮೇಲೆ ಆ ಬ್ಯಾಟ್ರಿ ನಿಮ್ದು ಆಗಲ್ಲ, ಅದು ಕಂಪ್ನಿಯವ್ರದೇನೆ. ನೀವು ಇಲ್ಲಿ ರೀಚಾರ್ಜ್ ಮಾಡಿರೋದೆಲ್ಲ ಸುಮ್ಮನೆ ಗಾಡಿ ಓಡಿಸಂಗಿಲ್ಲ, ರೀಚಾರ್ಜ್ ಮಾಡ್ಕೊಂಡು ಓಡಿಸ್ತಾ ಇರ್ಬೇಕಷ್ಟೇ. ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ನಿಮ್ದಾಗಲ್ಲ. ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೀಪ್ಲೇಸ್ ಮಾಡ್ಕೊಡ್ತಾರೆ. ರೀಪ್ಲೇಸ್ ಮಾಡೋದು ಯಾವ ತರ, ಯಾವುದೇ ರೀತಿ ₹1 ಖರ್ಚಿಲ್ಲದೆ ಮಾಡ್ಕೊಡ್ತಾರೆ. ಮತ್ತೆ ಅದೇ ಬ್ಯಾಟ್ರಿಗೆ ಮತ್ತೆ ಲೋನ್ ಹಾಕ್ಸ್ಕೋಬೇಕು ನಾವು. ಲೋನ್ ಹಾಕ್ಸ್ಕೊಳ್ಳೋದು ಏನೋ ಇತ್ತೀಚೆಗೆ ಲೋನ್ ಹಾಕೊಡೋದಿಲ್ಲ ಅಂತ ಅಂದ್ರೆ, ಮತ್ತೆ ಅದೇ ರೀತಿ ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ಅಲ್ಲೇ ತಗೋಬೇಕು ಅಂತಾರೆ. ಲೋನ್ ಹಾಕ್ಸ್ಕೋಬೇಕು, ಇಲ್ಲ ಅಂದ್ರೆ ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ಅಲ್ಲೇ ಮತ್ತೆ ತಗೋಬೇಕು. ಅದು ಯಾವುದೇ ರೀತಿ ನೀವು 1,00,000 ಕಿಲೋಮೀಟರ್ ಗಾಡಿ ಓಡಿಸಿ 1,00,000ಕ್ಕೆ ನೀವೆಲ್ಲ ರೀಚಾರ್ಜ್ ಮಾಡಿರ್ತೀರಲ್ವಾ, ಅಷ್ಟು ದುಡ್ಡೆಲ್ಲ ಏನಿಲ್ಲ. ಅವ್ರಿಗೆ ರೀಚಾರ್ಜ್ ಮಾಡ್ಕೊಟ್ಟಾಗ ಅಷ್ಟೇನೆ. ಅದು ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ನಿಮ್ದಾಗಲ್ಲ. EMI ತೀರಿದ್ಮೇಲೆ ಗಾಡಿ ಏನಿದೆ ಅಷ್ಟು ಮಾತ್ರ ನಿಮ್ದು. ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ನಿಮ್ದಾಗಲ್ಲ. ದಯವಿಟ್ಟು ಇದನ್ನ ಎಲ್ರಿಗೂ ಯೂಸ್ ಆಗಲ್ಲ. ಇದು ತುಂಬಾ ಜನ ಸ್ಟಾರ್ಟಿಂಗ್ ಇವ್ರು ಹೇಳ್ಬೇಕಂದ್ರೆ, ಈ ಲೋನ್ಗಳವರು ಸುಮ್ಮನೆ ಏನೇನೋ ಹೇಳಿ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತಾರೆ ತಗೊಳ್ಳೋಂಗೆ. ನಿಮ್ಗೆ ಇಷ್ಟ ಆದ್ರೆ ಪರವಾಗಿಲ್ಲ ತಗೊಳ್ಳಿ, ಆದ್ರೆ ಯಾವುದೇ ಕಾರಣಕ್ಕೂ ತಗೊಳಕ್ ಮುಂಚೆ ತಗೊಂಡಿರೋರ್ನ ಈ ಪ್ಲಾನ್ ಅಲ್ಲಿ EMI ಅಲ್ಲಿ ಅವ್ರನ್ನ ಒಂದ್ಸರಿ ಕೇಳ್ಬಿಟ್ಟು ತಗೊಳ್ಳಿ. ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದು. ಅದನ್ನ ಯಾರು ತಗೊಂಡಿರೋರ್ನ ಫಸ್ಟ್ ಕೇಳ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ಆಮೇಲೆ ಈ ಪ್ಲಾನ್ ಅಲ್ಲಿ ಗಾಡಿ ತಗೊಳ್ಳಿ. ಸುಮ್ನೆ ತಗೊಂಡು ಬ್ಲೈಂಡ್ ಆಗಿ ತಗೊಂಡು ಆಮೇಲೆ ಗಾಡಿನೂ ಈ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಲ್ಲಿ ತಗೊಂಡ್ರೆ ಗಾಡಿ ಮಾರೋದನ್ನು ತುಂಬಾ ಕಷ್ಟ. ವಾಪಸ್ ಏನಾದ್ರು ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಅನ್ಸುತ್ತೆ, ನಮ್ಗೆ ಓನ್ ಎಕ್ಸ್ಪೀರಿಯನ್ಸ್ ಅದು ಅನ್ಸುತ್ತೆ, ಗಾಡಿ ಪ್ಲಾನ್ ಅಲ್ಲಿ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ, ಮಾರ್ಬಿಡ್ಬೇಕು ಅಂತಾನು ಅನ್ಸುತ್ತೆ. ಆಮೇಲೂ ಅವ್ರು ಏನು ಅಷ್ಟೊಂದು ಇದಿಲ್ಲ, ಅವಾಗ ತುಂಬಾ ತೊಂದರೆ ಇರ್ತವೆ ಅದರಲ್ಲಿ. ಯಾವ ರೀತಿ ಅಂತ ಅಂದ್ರೆ, ಈಗ ನಾವು ರೀಚಾರ್ಜ್ ಮಾಡೋದು ಒಂದು ತಿಂಗಳು ಲೇಟ್ ಮಾಡಿರ್ತೀವಿ, ನೆಕ್ಸ್ಟ್ ಮಂತ್ ರೀಚಾರ್ಜ್ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಯಾವ್ದೋ ಒಂದು ಲಿಂಕ್ ಶೇರ್ ಮಾಡಿರ್ತಾರೆ, ಆ ಲಿಂಕ್ಗೆ ನಾವು ಬಳಸಿರ್ತೀವಿ. ಆಮೇಲೆ ಒಂದು 3 ತಿಂಗಳು 4 ತಿಂಗಳು ಬಿಟ್ಕೊಂಡು ಮತ್ತೆ ಫೋನ್ ಮಾಡ್ತಾರೆ, ಸರ್ ನಿಮ್ದು ಪೇಮೆಂಟ್ ಆಗಿಲ್ಲ, ನೀವು ಈಗ ಆಲ್ರೆಡಿ ಪೇಮೆಂಟ್ ಮಾಡ್ಬಿಟ್ಟಿರ್ತೀರಾ. ಆಮೇಲೆ 3 ತಿಂಗಳು ಬಿಟ್ಕೊಂಡ್ಮೇಲೆ ಸರ್ ಪೇಮೆಂಟ್ ಆಗಿಲ್ಲ ನಿಮ್ದು, ನೀವು ಲಾಸ್ಟ್ ಟೈಮ್ ಪೇಮೆಂಟ್ ಮಾಡಿರೋದು ಸ್ಕ್ರೀನ್ಶಾಟ್ ಕಳಿಸಿ ಅನ್ಕೊಂಡು ಮತ್ತೆ ನಿಮ್ಗೆ ಸುಮ್ಮನೆ ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಸ್ವಲ್ಪ ರಿಸ್ಕು. ಯಾವುದೇ ಕಾರಣಕ್ಕೂ ತಗೋಬೇಕಾದ್ರೆ ಯಾರಾದ್ರೂ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಲ್ಲಿ ಬ್ಯಾಟ್ರಿನ ತಗೊಂಡಿರೋರು ಇದ್ರೆ ಗಾಡಿಗಳು ಎಲ್ಲಾನು ಕೇಳ್ಬಿಟ್ಟು ಗಾಡಿ ತಗೊಳ್ಳಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಗೆ ಹೊಸ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.